ನಮಸ್ಕಾರ. ನಾನು ಇವತ್ತು GST ರಿಫಾರ್ಮ್ಸ್ ಇನ್ ಇಂಡಿಯಾ, ಭಾರತದ ಸರಕು ಸೇವೆ ತೆರಿಗೆಗಳ ಸುಧಾರಣೆಗಳ ಬಗ್ಗೆ ಮಾತಾಡ್ತೀನಿ. ಜಗತ್ತು ಇಂದು ತೆರಿಗೆ ಸಮರದಿಂದ ಅನೇಕ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇದೆ. ಇದಕ್ಕೆ ಭಾರತವೂ ಹೊರತಾಗಿಲ್ಲ. ಭಾರತ ರಷ್ಯಾದಿಂದ ತೈಲನ್ನು ತರಿಸ್ಕೊಳ್ತೆ ಅಂತ ಹೇಳಿ ಅಮೇರಿಕ 25 ಸುಂಕ ತೆರಿಗೆ ಜೊತೆಗೆ ದಂಡವಾಗಿ ಇನ್ನೂ 50ರಷ್ಟು ತೆರಿಗೆಗಳನ್ನು ಭಾರತದ ಮೇಲೆ ಹಾಕಿದೆ. ಇಂಥ ಸಂದರ್ಭದಲ್ಲಿ ಅನೇಕ ವಿಶ್ವ ತಜ್ಞರು, ಅನೇಕ ಭಾರತದ ಜನರು ಈ ಒಂದು ಇದರಿಂದ ಭಾರತದ ಆರ್ಥಿಕತೆಯ ಮೇಲೆ ಅನೇಕ ದುಷ್ಪರಿಣಾಮಗಳು ಉಂಟಾಗ್ತವೆ ಎಂಬ ಕಲ್ಪನೆಯನ್ನು ಮಾಡ್ಕೊತಿದ್ರು. ಆದರೆ ನಮ್ಮ ದೇಶದ ಪ್ರಧಾನಮಂತ್ರಿಯಾದವರು ಇದಕ್ಕೆ ಬಹಳ ವಿವೇಕದಿಂದ, ಬಹಳ ಜಾಣತನದಿಂದ ಪರಿಹಾರವನ್ನು ಕಂಡುಹಿಡ್ಕೊಂಡ್ರು. ನಮ್ಮ ದೇಶದ ವಿದೇಶಿ ವ್ಯಾಪಾರದ ಕೊರತೆ ಉಂಟಾಗಬಾರದು. ಸ್ವತಂತ್ರ ವ್ಯಾಪಾರದ ಸಂಬಂಧಗಳನ್ನು ಹೆಚ್ಚು ಮಾಡಿಕೊಂಡ್ರು ಅನೇಕ ರಾಷ್ಟ್ರದೊಡನೆ. ನಮ್ಮ ದೇಶದ ವಿದೇಶಿ ವ್ಯಾಪಾರದ ಗತಿಯನ್ನು ಬದಲಾಯಿಸಿದರು, ದಿಕ್ಕನ್ನು ಬದಲಾಯಿಸಿದರು ಮತ್ತು ರಫ್ತನ್ನೇ ಹೆಚ್ಚಿಸೋದಕ್ಕೆ ಅನೇಕ ರಾಷ್ಟ್ರಗಳೊಡನೆ ದ್ವಿಪಕ್ಷೀಯ ಒಪ್ಪಂದಗಳನ್ನು ಹೆಚ್ಚು ಮಾಡಿಕೊಂಡ್ರು. ಇದಲ್ಲದೆ ಸೆಪ್ಟೆಂಬರ್ 3, 2025 ಪ್ರಧಾನಿ, GST ಕೌನ್ಸಿಲ್, ಎಲ್ಲ ರಾಜ್ಯಗಳ ಹಣಕಾಸಿನ ಮಂತ್ರಿಗಳು, ಕೇಂದ್ರದ ವಿತ್ತ ಸಚಿವ ಎಲ್ಲ ಸೇರಿ GST 2 ಸುಧಾರಣೆಗಳನ್ನು ಅನುಷ್ಠಾನಕ್ಕೆ ತಂದರು. ಈ ಸುಧಾರಣೆ 22ರಿಂದ ಭಾರತದಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಈ ಸುಧಾರಣೆಗಳನ್ನು ಮಾಡಿರೋ ಉದ್ದೇಶ, ಈಗಾಗಲೇ ನಾವು 4.2 ಟ್ರಿಲಿಯನ್ನಷ್ಟು ಆರ್ಥಿಕ ಶಕ್ತಿಯನ್ನು ಪಡ್ಕೊಂಡಿವಿ. ಮುಂದಿನ ದಿನಗಳಲ್ಲಿ ನಾವು 3ನೇ ಆರ್ಥಿಕ ಶಕ್ತಿಯಾಗಿ ಹೊರಮೋದಕ್ಕೆ ಈ ಸುಧಾರಣೆಗಳು ನಮಗೆ ಸಹಾಯ ಮಾಡ್ತವೆ ಅಂತ ಹೇಳಿದ್ದಾರೆ ಪ್ರಧಾನಮಂತ್ರಿಯವರು. ಬಹಳ ಮುಖ್ಯವಾಗಿ ಈ ಸುಧಾರಣೆ ಜನಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ, ಮಹಿಳೆಯರಿಗೆ, ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲ ಉಂಟು ಮಾಡುತ್ತೆ. ಬಹಳ ಮುಖ್ಯವಾಗಿ ಸ್ವದೇಶಿ ಬೇಡಿಕೆ, ಒಂದು ಹೂಡಿಕೆ, ಉತ್ಪಾದನೆ, ಉದ್ಯೋಗ, ವರಮಾನ ಹೆಚ್ಚಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ಇದು ಬಲವನ್ನು ತುಂಬುತ್ತೆ. ಈ GST ಸುಧಾರಣೆಗಳಿಂದ ಅನೇಕ ಅನುಕೂಲಗಳು ಉಂಟಾಗ್ತವೆ. ಮೊದಲನೇದಾಗಿ ಇದೊಂದು ಸರಳ ಮತ್ತು ತೆರಿಗೆ ಅಂತ ಹೇಳ್ತೀವಿ. ಮೊದಲು 4 ಸ್ಲ್ಯಾಬ್ಗಳಿದ್ದವು. ಏನು ಆ ಸ್ಲ್ಯಾಬ್ಗಳನ್ನೆಲ್ಲವನ್ನೂ ಕೂಡ ಸೇರಿಸಿ ಸರಳೀಕರಣ ಮಾಡಿ ಸ್ಲ್ಯಾಬ್ಗಳನ್ನು 2 ಭಾಗ ಮಾಡಿದ್ದಾರೆ ಅಷ್ಟೇ. ಈಗ ಕೇವಲ 5ರಿಂದ 18, 40. ಮೊದಲು 5, 12, 18, 28 ಇತ್ತು. ಹೀಗಾಗಿ ಇದು ಸರಳವಾಗಿದೆ. ಪ್ರಾರಂಭದಲ್ಲಿ 1917ರಲ್ಲಿ ಶೇಕಡ 14 ಸರಾಸರಿ GST ಇತ್ತು. ಅದು 19ರಲ್ಲಿ 11.6 ಇತ್ತು. ಈಗ 25 ನಂತರ ಇದು 9.9 ಕಡಿಮೆ ಆಗುವ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದರಿಂದ ಸರಳವಾದ್ದು. ಇನ್ನೊಂದು, ಈ GST ಸುಧಾರಣೆಗಳಿಂದ ಅನುಭೋಗದ ಒಂದು ಹೆಚ್ಚಾಗುತ್ತೆ ದೇಶದಲ್ಲಿ. 20ನೇ ಶತಮಾನದ ಕ್ರಾಂತಿಕಾರಿ ಅರ್ಥಶಾಸ್ತ್ರಜ್ಞರಾದ JM ಕೀನ್ಸ್ ಅವರು ಅನುಬೋಧಕಾರಿ ಕಾರ್ಯವನ್ನು ಒಂದು ಆರ್ಥಿಕತೆಯ ಎಂಜಿನ್ ಅಂತ ಕರೆದರೆ, ಅದು ಒಂದು ದೊಡ್ಡ ಕ್ರಾಂತಿಯನ್ನು ಉಂಟು ಮಾಡುತ್ತವೆ. ಅನುಭೋಗ ಹೆಚ್ಚಾಗೋದ್ರಿಂದ ಬೇಡಿಕೆ ಹೆಚ್ಚಾಗುತ್ತೆ, ಬೇಡಿಕೆಯಿಂದ ಉತ್ಪಾದನೆ, ಉತ್ಪಾದನೆಯಿಂದ ಉದ್ಯೋಗ, ವರಮಾನ. ಇದು ಯಾವಾಗಲೂ ಸರಪಳಿ ಪರಿಣಾಮ ಬೀರುತ್ತೆ. ಇಂಥ ಒಂದು ಪರಿಣಾಮ ಈ GST ಸುಧಾರಣೆಗಳಿಂದ ಆಗುತ್ತೆ. ರೇಟ್ಗಳನ್ನು ಕಡಿಮೆ ಮಾಡಿರೋದ್ರಿಂದ ಪರೋಕ್ಷವಾಗಿ ಆದಾಯ ಹೆಚ್ಚಿ ಜನರ ಖರ್ಚು ಮಾಡಬಹುದಾದ ವರಮಾನ ಹೆಚ್ಚಾಗುತ್ತೆ ಅಂತಾರೆ. ಈ GSTಯಲ್ಲಿ ಈ ಒಂದು ಅತ್ಯವಶ್ಯಕ ವಸ್ತುಗಳು, ಅಗತ್ಯ ವಸ್ತುಗಳು, ಮಧ್ಯಮಾವಧಿ ವಸ್ತುಗಳು ಹಾಗೂ ಐಷಾರಾಮದ ವಸ್ತುಗಳು ಅಂತ ಇರ್ತವೆ. ವಸ್ತುಗಳಲ್ಲಿ ಏನು ಮಾಡಿದ್ದಾರೆ ಅಂದರೆ, ಸುಮಾರು 12ರಿಂದ 5ರವರೆಗೆ ಅತ್ಯವಶ್ಯಕ ವಸ್ತುಗಳನ್ನು, ಮತ್ತು ಇನ್ನೂ ಕೆಲವು 18ರ 5 ವಸ್ತುಗಳನ್ನು ಕೆಳಗೆ, ಮತ್ತು ಕೆಲವು ಅಗತ್ಯ ವಸ್ತುಗಳು 0 ಮಟ್ಟದ GSTಯನ್ನು ಹಾಕಿದ್ದಾರೆ. ಭಾಳ ಮುಖ್ಯವಾಗಿ ಪೇಸ್ಟು, ಸೋಪು, ಶ್ಯಾಂಪೂಗಳಿಗೆ ಕಡಿಮೆ ಹಾಕಿದ್ದಾರೆ. ಚಪಾತಿ ಮತ್ತು ಭಾಳ ಪರೋಟ, ಪನ್ನೀರು ಮುಂತಾದವುಗಳಿಗೆ ಎಕ್ಸಂಪ್ಷನ್ ಕೊಟ್ಟಿದ್ದಾರೆ. ಇನ್ನೂ ಕೆಲವುಗಳಿಗೆ ಫಾಸ್ಟ್ ಫುಡ್, ನ್ಯೂಡಲ್ಸ್ ಮತ್ತು ಇನ್ನೂ ಚಾಕ್ಲೇಟ್ಸ್ ಇತ್ಯಾದಿಗಳಿಗೆ 5% ಟ್ಯಾಕ್ಸನ್ನು ಹಾಕಿದ್ದಾರೆ. ಆದರೆ ನೆಗೆಟಿವ್ ವಸ್ತುಗಳಿಗೆ, ಐಷಾರಾಮದ ವಸ್ತುಗಳಿಗೆ ಶೇಕಡ 40% ತೆರಿಗೆಗಳನ್ನು ಈ GST ವಿಧಿಸಿದೆ. ಎರಡು ಅಂದರೆ, ಅನುಭೋಗ ಹೆಚ್ಚಾಗೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ದೇಶದಲ್ಲಿ ಬೇಡಿಕೆ ಹೆಚ್ಚಾಗುತ್ತೆ, ಹೂಡಿಕೆ ಹೆಚ್ಚಾಗುತ್ತೆ, ಉತ್ಪಾದನೆ, ಉದ್ಯೋಗ ಹೆಚ್ಚಾಗುತ್ತೆ. JM ಕೀನ್ಸ್ರವರು ತೆರಿಗೆಗಳನ್ನು ಕಡಿಮೆ ಮಾಡೋದ್ರಿಂದ ತೆರಿಗೆಯ ಭಾರ ಕಡಿಮೆಯಾಗಿ ಅದರ ಪರಿಣಾಮ
ಜನರ ಖರ್ಚು ಮಾಡಬಹುದಾದ ವರಮಾನದ ಮೇಲೆ ಅವರ ಮೇಲೆ ಪರಿಣಾಮ ಬೀರುತ್ತೆ. ವೆಚ್ಚ ಹೆಚ್ಚಾಗಿ ಉತ್ಪಾದನೆ ಉದ್ಯೋಗಕ್ಕೆ ಪ್ರೇರಣೆ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಇಲ್ಲಿ ಸತ್ಯ. GST ಸುಧಾರಣೆಯಿಂದ ಇದು ಉಂಟಾಗುತ್ತೆ. ಮೂರನೇದಾಗಿ ಈ ರೈತರಿಗೆ ಅನುಕೂಲ. ರೈತರ ತೆರಿಗೆಗಳನ್ನು GST ಈಗ ಸುಮಾರು 18ರಿಂದ 5ಕ್ಕೆ ಇಳಿಸಿದೆ. ಕೃಷಿ ಉಪಕರಣಗಳು, ಕೃಷಿ ಕ್ರಿಮಿನಾಶಕಗಳು, ಬಹಳ ಮುಖ್ಯವಾಗಿ ಗೊಬ್ಬರ, ಅಮೋನಿಯಂ ಸಲ್ಫೇಟ್ಸ್, ಕ್ರಿಮಿನಾಶಕಗಳು ಅಥವಾ ಕ್ರಿಮಿನಾಶಕ ಔಷಧಗಳ ಮೇಲಿನೆಲ್ಲ ತೆರಿಗೆಯನ್ನು ಕಡಿಮೆ ಮಾಡಿವೆ. ಇದರಿಂದ ರೈತರ ಉತ್ಪಾದಕತೆ ಒಂದು ಹೆಚ್ಚು ಬಳಕೆ, ಉತ್ಪಾದನೆ ಹೆಚ್ಚಾಗುತ್ತೆ, ವೆಚ್ಚ ಕಡಿಮೆ ಆಗುತ್ತೆ. ಅವರ ಸಾಗುವಳಿ ವೆಚ್ಚ, ಉತ್ಪಾದನೆ ಹೆಚ್ಚಾಗುತ್ತೆ. ಇನ್ನೊಂದು ವಿಮೆ ಮತ್ತು ಸಾಮಾಜಿಕ ಕ್ಷೇತ್ರದ ಮೇಲೆ ಬಹಳಷ್ಟು ಪರಿಣಾಮವನ್ನು GST ಸುಧಾರಣೆಗಳು ಬೀಳ್ತವೆ. ಯಾಕೆಂದರೆ ಹಿರಿಯ ನಾಗರಿಕರು, ಅತ್ಯಂತ ಸಾಮಾನ್ಯ ಬಡವರು ಈ GST ಇಳಿದಿರೋದ್ರಿಂದ ಸಾಮಾಜಿಕ ಭದ್ರತೆ ವಿಮೆಯನ್ನು ಪಡ್ಕೋಬೋದು. ಇದರಿಂದ ಏನಾಗುತ್ತೆ ಅಂದರೆ ಅವರ ಸಾಮಾಜಿಕ ಭದ್ರತೆ ಹೆಚ್ಚುವುದಕ್ಕೆ ಪ್ರೀಮಿಯಂಗಳು ಅಕ್ಕವಾಗಲಿವೆ ಅಂತ ಹೇಳ್ತಾರೆ. ಇನ್ನೊಂದು ಅನುಕೂಲ ಏನಪ್ಪ ಅಂದರೆ ಶ್ರಮ ಆಧಾರಿತ ಕೈಗಾರಿಕೆಗಳಿಗೆ ಪ್ರೋತ್ಸಾಹ ಕೊಡುತ್ತೆ. GSTಯನ್ನು 12ರಿಂದ 5ರಷ್ಟು ಕಡಿಮೆ ಮಾಡಿರೋದ್ರಿಂದ ಕರಕುಶಲ ಕೈಗಾರಿಕೆಗಳು, ಉದಾಹರಣೆಗೆ ಮಾರ್ಬಲ್ಲು, ಗ್ರೆನೈಟು, ಆಮೇಲೆ ಚರ್ಮದ ವಸ್ತುಗಳು, ಇವುಗಳೆಲ್ಲ ಕಡಿಮೆಯಾಗಿ ಏನಾಗ್ತದೆ, ಬೇಡಿಕೆ ಹೆಚ್ಚಾಗುತ್ತೆ, ಉತ್ಪಾದನೆ ಹೆಚ್ಚಿ ರಫ್ತು ಹೆಚ್ಚುತ್ತೆ. ಆಗ ಆದಾಯ ಮತ್ತು ರಾಷ್ಟ್ರದ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇದಲ್ಲದೆ ಆರೋಗ್ಯ ಕ್ಷೇತ್ರದ ಮೇಲೆ GST ಸುಧಾರಣೆಗಳು ಸಾಕಷ್ಟು ಪ್ರಭಾವವನ್ನು ಬೀರ್ತಾ ಇವೆ. ಆರೋಗ್ಯದ ಒಂದು GSTಯನ್ನು 18ರಿಂದ 0ಗೆ ಇಳಿಸಿವೆ. ಇದು ಬಹಳ ಒಂದು ಮಹತ್ತರವಾದಂಥ ಒಂದು ಅನುಕೂಲ ಅಂತ ಹೇಳ್ತಾರೆ. ಯಾಕೆಂದರೆ ಅತ್ಯಂತ ಭಯಂಕರ ರೋಗಗಳಿಗೆ, ಈ ಉದಾಹರಣೆ ಕ್ಯಾನ್ಸರ್ಗೆ ರೇಡಿಯೋಥೆರಪಿ ಇರ್ಬೋದು, ಅದಕ್ಕೆ ಬೇಕಾದ ಮಾತ್ರೆಗಳು ಅತ್ಯಂತ ದುಬಾರಿಯಾಗಿವೆ. ಏನೂ ಇಲ್ಲ. ಈ ಉದಾಹರಣೆಗೆ ಡಯಾಬಿಟಿಕ್ ಸ್ಲಿಪ್ಸ್ ಅಂತ ಇರುತ್ತೆ, ಸ್ಟ್ರಿಪ್ಸ್ ಅಂತ ಚೆಕ್ ಮಾಡೋದಕ್ಕೆ ಅದು ಒಂದು ₹1000 ಆಗುತ್ತೆ ಒಂದು ಬಾಟಲ್. ಅದರ ಮೇಲೆಲ್ಲ ಇದನ್ನು 0 ಮಾಡಿರೋದ್ರಿಂದ ಅತಿ ಕಡಿಮೆ ಬೆಲೆಗೆ ಸಿಗ್ತವೆ. ಮತ್ತು ಆಧುನಿಕ ಔಷಧಿಗಳು ಮತ್ತು ಲ್ಯಾಬ್ಗಳ ಲಾಭವನ್ನು ಬಹಳ ನೇರವಾಗಿ ರೋಗಿಗಳು ಪಡೆಯೋದಕ್ಕೆ ಅನುಕೂಲ ಆಗುತ್ತೆ GST ಸುಧಾರಣೆಯಿಂದ. ಇದಲ್ಲದೆ ಆಟೋಮೊಬೈಲ್ ಇಂಡಸ್ಟ್ರಿಗೆ ಉದ್ಯಮಕ್ಕೆ ಉತ್ತೇಜನ ಕೊಡುತ್ತೆ. ಆಟೋಮೊಬೈಲಿನ ಸುಮಾರು ಈಗಿನ GST 28ರಿಂದ 8ಕ್ಕೆ ಇಳಿಸಿದೆ. ಕಾರುಗಳು, ಲಕ್ಸುರಿ ಬೈಕ್ಗಳು ಹೆಚ್ಚು ಬೇಡಿಕೆ ಉಂಟಾಗ್ತದೆ. ಅದರಲ್ಲೂ ಕೂಡ ಭಾರತ ಹಬ್ಬ ದಿನಗಳಲ್ಲಿ ಇವುಗಳ ಬೇಡಿಕೆ ಮುಂಬರುವ ದಿನಗಳಲ್ಲಿ, ಮಹಾನವಮಿ ಇರ್ಬೋದು, ದೀಪಾವಳಿಗಳಲ್ಲಿ ಬೇಡಿಕೆ ಸರಳ ಬೇಡಿಕೆ ಅಂದರೆ ಸರಪಳಿ ಬೇಡಿಕೆ ಉಂಟಾಗುತ್ತೆ. ಉತ್ಪಾದನೆ ಹೆಚ್ಚು, ಉದ್ಯೋಗ ಹೆಚ್ಚು, ವರಮಾನ ಹೆಚ್ಚಾಗುತ್ತೆ ಅಂತ ಹೇಳಿ. ಇದಲ್ಲದೆ GST ಸುಧಾರಣೆಗಳಿಂದ ಭಾರತದಲ್ಲಿ ಆಯಾ ಕ್ಷೇತ್ರಗಳಿಗೆ ಪ್ರಮುಖ ಕ್ಷೇತ್ರ, ಕೀ ಸೆಕ್ಟರ್ಸ್ ಅಂತ ಹೇಳ್ತೀವಿ, ಇವುಗಳಿಂದ ದೇಶದ ಒಂದು ಅಭಿವೃದ್ಧಿ ತೀವ್ರಗತಿಯಲ್ಲಿ ದರ ಜಾಸ್ತಿ ಆಗುತ್ತೆ. ಉದಾಹರಣೆಗೆ ಕೊಡೋದಾದರೆ ನೇಯ್ಗೆ ಉದ್ಯಮಗಳು, ಸಂಪ್ರದಾಯ ಸಿದ್ಧ ಉಡುಪುಗಳನ್ನು ತಯಾರು ಮಾಡ್ತಕ್ಕಂಥ ಉದ್ಯಮಗಳು, ಇವುಗಳೆಲ್ಲವೂ ಕೂಡ ಕಡಿಮೆ ಮಾಡೋದ್ರಿಂದ, ಟ್ಯಾಕ್ಸನ್ನು ಕಡಿಮೆ ಮಾಡೋದ್ರಿಂದ ಇವುಗಳ ಉತ್ಪಾದನೆ ರಫ್ತು ಹೆಚ್ಚಾಗ್ತದೆ ಅಂತ ಹೇಳ್ತಾರೆ. ಇದಲ್ಲದೆ ಸಿಮೆಂಟನ್ನು ಕೂಡ ಈಗ 28ರಿಂದ ಸುಮಾರು 8ಕ್ಕೆ ಇಳಿಸಿದ್ದಾರೆ ಏನು ಟ್ಯಾಕ್ಸನ್ನು. ಇದರಿಂದ ಏನಾಗುತ್ತೆ ಅಂತಂದರೆ ಕಟ್ಟಡಗಳ ಕನ್ಸ್ಟ್ರಕ್ಷನ್ನು, ಮೂಲ ಸೌಲಭ್ಯಗಳ ರಚನೆ ಮಾಡೋದರಲ್ಲಿ ಹೆಚ್ಚಾಗುತ್ತೆ, ಅದು ಅಭಿವೃದ್ಧಿ ಆಗುತ್ತೆ. ಮತ್ತು ಬಹಳ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಉದ್ಯಮಗಳು ಪುನಶ್ಚೇತನಗೊಳ್ಳುತ್ತವೆ, ಅವುಗಳು ಲಾಭ ಗಳಿಸ್ತವೆ. ಮತ್ತು ನವೀಕರಿಸಬಹುದಾದ ಶಕ್ತಿಯನ್ನು ಅಭಿವೃದ್ಧಿಗೆ, ಅದರ ಉಪಕರಣಗಳಿಗೆ ಸಂಬಂಧಪಟ್ಟಂತೆ GSTಯನ್ನು ಕಡಿಮೆ ಆಗೋದ್ರಿಂದ ಅವುಗಳ ಬೇಡಿಕೆ ಹೆಚ್ಚಾಗಿ ಉತ್ಪಾದನೆ ಕೂಡ ಅವುಗಳು ಕೊಡುತ್ತದೆ. ನವೀಕರಿಸುವ ಶಕ್ತಿ ಉತ್ಪಾದನೆ ಅಭಿವೃದ್ಧಿಗೊಳ್ಳುತ್ತೆ. ಗ್ರೀನ್ ಎನರ್ಜಿ ಡೆವಲಪ್ಮೆಂಟ್ಗೆ ಇದು ಪೂರಕವಾಗುತ್ತೆ ಅಂತ ಹೇಳ್ತಾರೆ. ಈ ಗ್ರೀನ್ ಎನರ್ಜಿಗೆ ಒಂದು ಮೇಲಿನ ಉಪಕರಣಗಳಿಗೆ 12ರಿಂದ 5ರಷ್ಟು GSTಯನ್ನು ಕಡಿಮೆ ಮಾಡಿದ್ದಾರೆ. ಇದು ಒಂದು. ಇದಲ್ಲದೆ ಇತರೆ ಕ್ಷೇತ್ರಗಳಲ್ಲಿಯೂ ಕೂಡ ಈ GSTಯಿಂದ ಅನುಕೂಲ ಉಂಟಾಗುತ್ತೆ. ಉದಾಹರಣೆಗೆ GDP ಹೆಚ್ಚಾಗುತ್ತೆ, ಸುಮಾರು 1.2 ವರ್ಷ ಹೆಚ್ಚಾಗ್ಬೋದು, ಹಲವಾರು ವರ್ಷ ಇದು ಮಾತ್ರಗತಿ ಹಣಕಾಸಿನ ವರ್ಷಗಳಲ್ಲಿ. ಮತ್ತು ಹಣದುಬ್ಬರ ಕಡಿಮೆ ಆಗುತ್ತೆ, 1% 1.1ರಷ್ಟು. ಷೇರುಪೇಟೆ ಛತ್ರಗೊಳ್ಳುತ್ತೆ ಅಂತ ಹೇಳ್ತಾರೆ. ಮತ್ತು ಭಾಳ ಮುಖ್ಯವಾಗಿ ವ್ಯಾಪಾರ ಸುಲಭವಾಗಿ ಸರಳವಾಗ್ತವೆ. ಮತ್ತು ಇನ್ನೊಂದೇನೆಂದರೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕೇಂದ್ರ ರಾಜ್ಯಗಳಿಗೆ ಬರುತ್ತಾ ವ್ಯಾಪಾರ ಸುಲಭವಾಗುವುದರಿಂದ ಆದಾಯ ಹೆಚ್ಚಾಗುತ್ತೆ, ಅಭಿವೃದ್ಧಿಗೊಳ್ತವೆ ಅಂತ ಹೇಳ್ತಾರೆ. ಇದಲ್ಲದೆ MSMEಗಳು ಕೂಡ ತಮ್ಮ ಒಂದು ಅಭಿವೃದ್ಧಿಗೊಳ್ಳೋದಕ್ಕೆ ಸಹಾಯ ಮಾಡ್ತವೆ GST ಸುಧಾರಣೆಗಳು ಅಂತ ಹೇಳ್ತಾರೆ. ಈಗ GST ನಿಯಮಗಳನ್ನು ಸರಳ ಮಾಡಿದ್ದಾರೆ, ರಿಜಿಸ್ಟ್ರೇಷನ್ ಸರಳ ಮಾಡಿದೆಲ್ಲ ಅನುಕೂಲ ಆಗ್ತದೆ. ಇಷ್ಟೆಲ್ಲ ಅನುಕೂಲಗಳು GST ಸುಧಾರಣೆಗೆ ಉಂಟಾಗ್ತದೆ. ಆದರೆ GST ಸುಧಾರಣೆಗಳಿಂದ ಕೆಲವು ಸವಾಲುಗಳಿವೆ. ಏನಪ್ಪ, ಒಂದೇದು ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 84,000 ಕೋಟಿ ಖರ್ಚಾಗುತ್ತೆ ಅಂತ ಹೇಳಿ. ಆದರೆ ಕೇಂದ್ರ ಸರ್ಕಾರ ಅಷ್ಟಾಗಲ್ಲ, 48,000 ಕೋಟಿ ಬೊಕ್ಕಸಕ್ಕೆ ಕಡಿಮೆ ಆಗುತ್ತೆ ಆದಾಯ ಅಂತ. ಆದರೆ ಇದನ್ನು ಸರಿಪಡಿಸ್ಕೋಬೋದು. GST ಸುಧಾರಣೆ ಆದಂಥ ಬೆಳವಣಿಗೆ ಬೇಸ್ ಜಾಸ್ತಿ ಇರೋದ್ರಿಂದ ಆದಾಯ ಜಾಸ್ತಿಯಾಗಿ ಕೇಂದ್ರ ರಾಜ್ಯ ಸರ್ಕಾರಗಳಿಗೆ ಆದಾಯ ಬರ್ತೈತೆ. ಎರಡನೇದು, ವಿಮಾ ಕಂಪನಿಗಳು ಪ್ರೀಮಿಯಂ ಅಗ್ಗ ಇರೋದ್ರಿಂದ ಸರ್ವಿಸ್ ಚಾರ್ಜ್ ಜಾಸ್ತಿ ಮಾಡ್ಬೋದು, 4ರಿಂದ 5ರಷ್ಟು.
ಆ ಲಾಭವನ್ನು ವಿಮಾ ಕಂಪನಿಗಳು ನುಂಗಬಹುದು. ಇದನ್ನು ಸರ್ಕಾರ ಪರಿಶೀಲಿಸಬೇಕು ಅಂತ ಹೇಳ್ತಾರೆ. ಮೂರನೇದಾಗಿ MSME ಲೇಬರ್ ಚಾರ್ಜಸ್ಸನ್ನು 12ರಿಂದ 18 ಮಾಡಿರೋದು ಸರಿಯಲ್ಲ ಅಂತ ಹೇಳ್ತಾರೆ. ನಾಲ್ಕನೇದು ಈ ನೆಗೆಟಿವ್ ಅಥವಾ ಐಷಾರಾಮ ವಸ್ತುಗಳ ಮೇಲೆ ಆಗಿರ್ತಕ್ಕಂಥ ತೆರಿಗೆ 40% ಇದೆಯಲ್ಲ, ಅದರಿಂದ ಬಂದು ಆದಾಯವನ್ನು ರಾಜ್ಯಗಳಿಗೆ ಕೊಡಬೇಕು ಅಂತ ಕೇಳ್ಕೊಳ್ತೇವೆ. GST ಕೌನ್ಸಿಲ್ ಅದು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ ಕೇಂದ್ರ ಸರ್ಕಾರ. ಆದರೆ ನೀವೇ ಇದಕ್ಕೆ ಬದಲಿ ವ್ಯವಸ್ಥೆನ ಆದಾಯ ಮೂಲ ಹುಡುಕಬೇಕು. 16ನೇ ಫೈನಾನ್ಸ್ ಕಮಿಷನ್ ಹಣಕಾಸು ಆಯೋಗದಲ್ಲಿ ಇಂಥ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಈ GST ಇದು ಈ ವರ್ಷದಲ್ಲಿಯೇ ಅಂತ್ಯದಲ್ಲಿಯೇ ಟ್ರಿಬ್ಯುನಲ್ ಸ್ಥಾಪಿಸೋದನ್ನೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಅಂತ ಹೇಳ್ತಾರೆ. ಇದು ಒಂದು. ಇನ್ನೊಂದೇನಪ್ಪ ಅಂತಂದರೆ ಈ ಮೇಲೆ ಕಾಮೆಂಟ್ಸ್ ಇದಿರ್ತಕ್ಕಂಥ ಏರ್ಲೈನ್ಸ್ ಈ ಒಂದು ಟಿಕೆಟ್ GST ಈ ನಾನ್ ಎಕನಾಮಿಕ್ ಸೀಟ್ಸ್ ಮೇಲೆ GST ಜಾಸ್ತಿ ಮಾಡಿದೆ ಅಂತ ಹೇಳಿ ಟೀಕೆ ಮಾಡ್ತಾರೆ. ಇಷ್ಟೆಲ್ಲ ಇದ್ದರೂ ಕೂಡ ಬಹಳ ಮುಖ್ಯವಾಗಿ ಇಲ್ಲಿ ನಾವು GSTಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದರೆ, ಕೇಂದ್ರ ಸರ್ಕಾರ GST ದರಗಳನ್ನು GST ಕೌನ್ಸಿಲ್ ಇಳಿಸಿದೆ. ಆ ಇಳಿಕೆಯ ದರಗಳು ಅನುಭೋಗಿಗಳು ತಲುಪಬೇಕು. ಇದರಲ್ಲಿ ಮಧ್ಯಪಾತ್ರ ವಹಿಸೋರು ಬಿಸ್ನೆಸ್ಮನ್ನು ಮತ್ತು ರಾಜ್ಯಗಳದು ವರ್ತಕರು. ಅವರು ಪಾರದರ್ಶಕತೆಯಿಂದ ಇವುಗಳನ್ನು ಅನುಭವಗಳು ದೊರಕಂಗೆ ಮಾಡಬೇಕು. ಏನು ಮಾಡಬೇಕು? ಅವುಗಳ ಜಾಹೀರಾತು ಕೊಡಬೇಕು, ರೇಟ್ಸ್ ಕಡಿಮೆ ಮಾಡೋದು, ಅವುಗಳ ಸಾರ್ವಜನಿಕ ನೋಟಿಸ್ ಕೊಡಬೇಕು. ಆ ಮೂಲಕ ಅದರ ಲಾಭ GST ಸುಧಾರಣೆ ಲಾಭ ಸಾಮಾನ್ಯ ಜನಕ್ಕೆ ದೊರೆಯುವಂತೆ ಮಾಡಬೇಕು. ಹಾಗೇನಾಗುತ್ತೆ, ಜನರ ಖರ್ಚು ಮಾಡಬಹುದಾದ ವರಮಾನ ಹೆಚ್ಚಾಗುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಬೇಡಿಕೆ ಜಾಸ್ತಿ ಆಗುತ್ತೆ. ಬೇಡಿಕೆ ಜಾಸ್ತಿ ಆಗೋದ್ರಿಂದ ಏನು ಒಂದು ಕಡೆ ಉಳಿತಾಯನೂ ಜಾಸ್ತಿ ಆಗುತ್ತೆ, ಊಟ ಜಾಸ್ತಿ ಆಗುತ್ತೆ, ಅನುಭವನೂ ಜಾಸ್ತಿ ಆಗುತ್ತೆ. ಆಗ ಉತ್ಪಾದನೆ ಹೆಚ್ಚಿ, ಉದ್ಯೋಗ ಹೆಚ್ಚಿ, ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಗೆ ಒಂದು ಪ್ರಬಲವಾದಂತಹ ಶಕ್ತಿಯನ್ನು ಈ GST ಸುಧಾರಣೆಗಳು ತುಂಬುತ್ತವೆ. ಇನ್ನೊಂದು ನಮಸ್ತೆ. ನನ್ನ ಚಾನಲ್ ನಿಮಗೆಲ್ಲ ಲೈಕ್ ಆಗಿದ್ದರೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ತೆ.